ಎಜ್ಯುಕೇಷನ್ ಪ್ರಮಾಣಪತ್ರಗಳಲ್ಲಿ ಹೆಸರು ತಪ್ಪಾಗಿದೆ ಎಂದುಕೊಳ್ಳಿ. ನಿಮ್ಮ ಹೆಸರು ಅಥವಾ ನಿಮ್ಮ ತಂದೆಯ ಹೆಸರು ಅಥವಾ ನಿಮ್ಮ ತಾಯಿಯ ಹೆಸರು ತಪ್ಪಾಗಿದೆ ಅಂದರೆ ನಾವು ಏನು ಮಾಡಬೇಕು? ನಮಸ್ಕಾರ ಸ್ನೇಹಿತರೆ, ನಾನು ಶ್ರೀನಿವಾಸ್ ಶರ್ಮಾ. ಸ್ವಾಗತ ನೇಮ್ ಚೇಂಜ್ ಕನ್ಸಲ್ಟೆನ್ಸಿ ನಮ್ಮ ಯೂಟ್ಯೂಬ್ ಕನ್ನಡ ಚಾನೆಲ್ನಲ್ಲಿ. ನಾನು ಕಳೆದ 16 ವರ್ಷಗಳಿಂದ ಭಾರತ ಸರ್ಕಾರದ ಗಜೆಟ್ ಪ್ರಕಟಣೆಗೆ ಕನ್ಸಲ್ಟೆನ್ಸಿ ಆಲ್ ಓವರ್ ಇಂಡಿಯಾ ನೀಡುತ್ತಿದ್ದೇನೆ. ಇಲ್ಲಿಯವರೆಗೆ 10,000ಕ್ಕಿಂತ ಹೆಚ್ಚು ಗ್ರಾಹಕರು ತಮ್ಮ ಮನೆಯಲ್ಲಿ ಕುಳಿತು ನನ್ನ ಸೇವೆಗಳನ್ನು ಪಡೆದು ಇಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಪಡೆದಿದ್ದಾರೆ. ಸ್ನೇಹಿತರೆ, ಒಂದು ವೇಳೆ ನೀವು 10ನೇ ತರಗತಿ, 12ನೇ ತರಗತಿ, ಪದವಿ, ಸ್ನಾತಕೋತ್ತರ ಪದವಿ ಅಥವಾ ಡಿಪ್ಲೊಮಾ ಯಾವುದಾದರೂ ಓದಿದ್ದೀರಿ, ನಿಮ್ಮ ಬಳಿ ಪ್ರಮಾಣಪತ್ರವಿದೆ, ಆದರೆ ಅದರಲ್ಲಿ ನಿಮ್ಮ ಹೆಸರು ತಪ್ಪಾಗಿದೆ ಅಂದರೆ ಅಪ್ಪಟ ಹೆಸರು ಇದೆ ಆದರೆ ಅಪ್ಪಟ ಹೆಸರು ಇಲ್ಲ, ಅಥವಾ ನೀವು ಅಪ್ಪಟ ಹೆಸರು ಬಳಸುತ್ತಿಲ್ಲ, ಅಪ್ಪಟ ಹೆಸರು ಇದೆ, ಅಥವಾ ನಿಮ್ಮ ಹೆಸರಿನಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಿದೆ. ಅದೇ ರೀತಿ ನಿಮ್ಮ ತಂದೆಯ ಹೆಸರಿನಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಬಹುದು, ನಿಮ್ಮ ತಾಯಿಯ ಹೆಸರಿನಲ್ಲಿ ಸ್ಪೆಲ್ಲಿಂಗ್ ತಪ್ಪಾಗಬಹುದು, ಅಥವಾ ನಿಮ್ಮ ಸರ್ನೇಮ್ ಇನಿಷಿಯಲ್ಸ್ ಜೊತೆ ಇದೆ. ಎಜ್ಯುಕೇಷನ್ ಡಾಕ್ಯುಮೆಂಟ್ಸ್ನಲ್ಲಿ ಆಧಾರ್ ಕಾರ್ಡ್, ವೋಟರ್ ಐಡಿ ಕಾರ್ಡ್, ಪಾಸ್ಪೋರ್ಟ್ ಇನಿಷಿಯಲ್ಸ್ ಎಕ್ಸ್ಪ್ಯಾಂಡ್ ಮಾಡುವಂತಹವು ಎಲ್ಲಾ ಸಮಸ್ಯೆಗಳು. ಏಕೆಂದರೆ ಇವತ್ತು ನಾಳೆ ಕಂಪ್ಯೂಟೇಷನ್ ಆಗುವುದರಿಂದ ಡಾಕ್ಯುಮೆಂಟ್ ಸರಿಯಾಗಿ ಸಿಂಕ್ರೊನೈಸ್ ಆಗಬೇಕು, ಇಲ್ಲದಿದ್ದರೆ ನಿಮಗೆ ಸಮಸ್ಯೆ ಬರುತ್ತದೆ. ಸರ್ಕಾರದ ಉದ್ಯೋಗಗಳಲ್ಲಿ ಆದರೆ ಪಾಸ್ಪೋರ್ಟ್ ಅಪ್ಲೈ ಮಾಡಲು, ವಿದೇಶಕ್ಕೆ ಹೋಗಲು ಅಥವಾ ಇನ್ನಾವುದಕ್ಕೂ ಆದರೆ ಇಂತಹ ಸಮಸ್ಯೆಗಳು ಇದ್ದರೆ ನೀವು ಅದನ್ನು ಸರಿಪಡಿಸಿಕೊಳ್ಳಲು ಬಯಸಿದರೆ ಭಾರತ ಸರ್ಕಾರ ಗಜೆಟ್ ಅನ್ನು ನಾವು ಪ್ರಕಟಿಸಿದ್ದೇವೆ. ಅಂದರೆ ಈ ಸಮಸ್ಯೆಗೆ ಇನ್ನೂ ಬೇರೆ ಪರಿಹಾರ ಏನೂ ಇಲ್ಲ. ಇದು ಸುಲಭ ಮತ್ತು ಏಕೈಕ ಪರಿಹಾರ. ಇದು ವಿಶ್ವದಾದ್ಯಂತ ಮಾನ್ಯವಾದದ್ದು. ಅಂದರೆ ಒಮ್ಮೆ ನೀವು ಗಜೆಟ್ ಮಾಡಿಸಿಕೊಂಡರೆ ನೀವು ಯಾವ ದೇಶಕ್ಕೆ ಹೋದರೂ, ಯಾವ ಊರಿಗೆ ಹೋದರೂ, ಯಾವ ಇಲಾಖೆಗೆ ಹೋದರೂ ಆ ಗಜೆಟ್ ಮಾನ್ಯ. ಏಕೆಂದರೆ ಅದು ಒಂದು ಕಾನೂನು ಡಾಕ್ಯುಮೆಂಟ್. ಭಾರತ ಸರ್ಕಾರ ನಿಮಗೆ ನೀಡುತ್ತಿರುವುದು ಅದನ್ನು ಗಜೆಟ್ ಪ್ರಮಾಣಪತ್ರವು ಎಂದು ಕರೆಯುತ್ತಾರೆ. ಹಾಗಾದರೆ ನಿಮ್ಮ ಪ್ರಮಾಣಪತ್ರದಲ್ಲಿ ಇಂತಹ ಸಮಸ್ಯೆಗಳು ಇದ್ದರೆ ನೀವು ಗಾಜೆಟ್ ಮಾಡಿಸಿಕೊಳ್ಳಬೇಕು. ಹಾಗಾದರೆ ಅದಕ್ಕೆ ಸುಲಭ ಪ್ರಕ್ರಿಯೆ. ಅದರ ಹಂತಗಳು ಏನು ಅಂದರೆ, ಮೊದಲು ಒಂದು ಅಫಿಡವಿಟ್ ಮಾಡಿಸಿಕೊಳ್ಳಬೇಕು. 10 ರೂಪಾಯಿ ಸ್ಟಾಂಪ್ ಪೇಪರ್ ಮೇಲೆ ಅದನ್ನು ನೋಟರೈಸ್ ಮಾಡಿಸಿಕೊಳ್ಳಬೇಕು. ಮುಂದಿನ ವಿಭಾಗವು ಪ್ರಕಟಣೆಗಳ ವಿಭಾಗವಾಗಿದೆ. ಅವರ ವೆಬ್ಸೈಟ್ನಲ್ಲಿ ಇಂತಹ ಗ್ಯಾಜೆಟ್ ಪ್ರಕಟಣೆ ಫಾರ್ಮ್ಗಳು ಇವೆ. ಆ ಸಂಬಂಧಿತ ಫಾರ್ಮ್ಗಳನ್ನು ಡೌನ್ಲೋಡ್ ಮಾಡಿ ಆ ಫಾರ್ಮ್ಯಾಟ್ಗಳನ್ನು ತಯಾರಿಸಿಕೊಳ್ಳಬೇಕು. ಮುಂದಿನ ವಿಭಾಗಕ್ಕೆ ನಾವು ಒಂದು ಸಿಡಿಯಲ್ಲಿ ಎಲ್ಲಾ ವಿಷಯವನ್ನು ಕಳುಹಿಸಬೇಕು. ಆ ಸಿಡಿಯನ್ನು ತಯಾರಿಸಿಕೊಳ್ಳಬೇಕು. ಅದಾದ ನಂತರ ಒಂದು ಸ್ಥಳೀಯ ಪತ್ರಿಕೆಯಲ್ಲಿ, ಅಂದರೆ ಇಂಗ್ಲಿಷ್ ಅಥವಾ ಹಿಂದಿ ಪತ್ರಿಕೆಯಲ್ಲಿ ನಾವು ಜಾಹೀರಾತು ನೀಡಬೇಕು. ಈ ಜಾಹೀರಾತು ಎಂದರೆ ಏನು, ಯಾವ ಪ್ರಮಾಣಪತ್ರದಲ್ಲಿ ಏನು ತಪ್ಪು ಇದೆ ಎಂಬುದಕ್ಕೆ ವಿಶೇಷ ಕಾನೂನು ಭಾಷೆ ಇದೆ. ಆ ಜಾಹೀರಾತು ಅದಾದ ನಂತರ ಸರ್ಕಾರದ ತಹಸೀಲ್ದಾರ್ ವೆಬ್ಸೈಟ್ಗೆ ಆನ್ಲೈನ್ನಲ್ಲಿ ಹೋಗಿ bharatpost.gov.in ಸರ್ಕಾರದ ತಹಸೀಲ್ದಾರ್ ಗ್ಯಾಜೆಟ್ ಶುಲ್ಕವನ್ನು ಠೇವಣಿ ಮಾಡಬೇಕು. ಆಮೇಲೆ ನಾವು ಈ ಪ್ರಮಾಣಪತ್ರ, ಪತ್ರಿಕಾ ಅಪ್ಲಿಕೇಶನ್ ಫಾರ್ಮ್ಗಳು, ಪಾವತಿ, ತಹಸೀಲ್ದಾರ್ ರಸೀದಿ, ಐಡಿ ಪ್ರೂಫ್, ವಿಳಾಸ ಪ್ರೂಫ್, ಶಿಕ್ಷಣ ದಾಖಲೆಗಳ ಜೆರಾಕ್ಸ್ ಪ್ರತಿಗಳನ್ನು ಇವೆಲ್ಲವನ್ನು ನಾವು ಒಂದು ಲಫಾಫೆಯಲ್ಲಿ ಹಾಕಿ ದೆಹಲಿಯ ವಿಭಾಗಕ್ಕೆ ಸ್ಪೀಡ್ ಪೋಸ್ಟ್ ಮೂಲಕ ಅಥವಾ ಕೂರಿಯರ್ ಮೂಲಕ ಕಳುಹಿಸಬೇಕು. ನೀವು ಬಯಸಿದರೆ ವೈಯಕ್ತಿಕವಾಗಿ ಕೂಡ ಹೋಗಬಹುದು. ಸ್ಪೀಡ್ ಪೋಸ್ಟ್ ಅಥವಾ ಕೂರಿಯರ್ ಮೂಲಕ ಕಳುಹಿಸಿದರೆ ನಾವು ಜೆರಾಕ್ಸ್ ಮಾತ್ರ ಹಾಕುತ್ತೇವೆ. ಶಿಕ್ಷಣ ಪ್ರಮಾಣಪತ್ರಗಳು, ಪತ್ರಿಕೆ ಅರ್ಜಿಗಳು ಇವೆಲ್ಲ ಮೂಲ ದಾಖಲೆಗಳು ಹೋಗುತ್ತವೆ. ಮಾತ್ರ ಶಿಕ್ಷಣ ಪ್ರಮಾಣಪತ್ರಗಳು ಮತ್ತು ಐಡಿ ವಿಳಾಸದ ಪ್ರೂಫ್ ಜೆರಾಕ್ಸ್ ಇಡುತ್ತೇವೆ, ಸ್ವಯಂ ವಿಳಾಸ ಮಾಡುತ್ತೇವೆ. ಅದೇ ನೀವು ವೈಯಕ್ತಿಕವಾಗಿ ದೆಹಲಿಗೆ ಹೋಗುತ್ತಿದ್ದರೆ ಜೆರಾಕ್ಸ್ ಜೊತೆಗೆ ನೀವು ಮೂಲ ದಾಖಲೆಗಳನ್ನು ಕೂಡ ಕೊಂಡೊಯ್ಯಬೇಕು. ಈ ಸಂಪೂರ್ಣ ಪ್ರಕ್ರಿಯೆಗೆ 6 ತಿಂಗಳು, ಕ್ಷಮಿಸಿ 6 ವಾರಗಳು ಬೇಕಾಗುತ್ತದೆ. ಹೀಗಾಗಿ ಈ ಪ್ರಕ್ರಿಯೆಯನ್ನು ನೀವು ಮಾಡಿಸಿಕೊಳ್ಳಲು ಬಯಸಿದರೆ ಪರದೆ ಮೇಲೆ ಕಾಣಿಸುತ್ತಿರುವ ಈ ಸಂಖ್ಯೆಯಲ್ಲಿ ನೀವು ನನಗೆ ವಾಟ್ಸ್ಆಪ್ ಮೂಲಕ ಸಂಪರ್ಕಿಸಬಹುದು. ನಿಮ್ಮ ಎಲ್ಲಾ ವಿವರಗಳನ್ನು ಹಂಚಿಕೊಳ್ಳಿ. ನೀವು ಎಲ್ಲಿಂದ ನನ್ನನ್ನು ಸಂಪರ್ಕಿಸುತ್ತಿದ್ದೀರಿ, ಯಾವ ಶಿಕ್ಷಣ ಪ್ರಮಾಣಪತ್ರಗಳಲ್ಲಿ ಯಾವ ಸಮಸ್ಯೆ ಇದೆ, ಆಧಾರ್ ಐಡಿ ಅಥವಾ ಮತದಾರರ ಐಡಿ ಕಾರ್ಡ್, ಪಾಸ್ಪೋರ್ಟ್, ಪಾನ್ ಕಾರ್ಡ್ ಇದರಲ್ಲಿ ಸರಿಯಾದ ಹೆಸರುಗಳಿವೆಯೇ ಅಥವಾ ಎಲ್ಲಾ ಆ ವಿವರಗಳನ್ನು ನೀವು ನನಗೆ ಕಳುಹಿಸಿದರೆ ನಿಮ್ಮ ಸಮಸ್ಯೆ ಏನೆಂದು ಸ್ಪಷ್ಟವಾಗಿ ಬರೆದರೆ ನಾನು ನಿಮಗೆ ಖಂಡಿತವಾಗಿ ಆನ್ಲೈನ್ನಲ್ಲಿ ಸೇವೆ ಒದಗಿಸುತ್ತೇನೆ. ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ಡಾಕ್ಯುಮೆಂಟೇಶನ್ ಸಂಬಂಧಿತ ಇಂತಹ ವಿಡಿಯೋಗಳನ್ನು ನೋಡಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಪ್ಲಸ್ ಬೆಲ್ ಐಕಾನ್ ಒತ್ತಿ. ಅಂದರೆ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತದೆ. ನನ್ನ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದಕ್ಕಾಗಿ ತುಂಬಾ ಧನ್ಯವಾದಗಳು. ನಮಸ್ಕಾರ.